Public School English Medium. Admissions are open. Nursery to higher classes. The age school where learning shapes the future. Admissions are open. बिदर डिस्ट्रिक्ट बीजेपी यूनिट की ओर से प्रेस कॉन्फ्रेंस। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बिदर पत्रिका भवन में बिदर डिस्ट्रिक्ट बीजेपी यूनिट की ओर से प्रेस कॉन्फ्रेंस कर डिस्ट्रिक्ट प्रेसिडेंट सोमनाथ पाटिल ने बात करते हुए बताया कि बिदर पुलिस पूरी तरह से विफल हो चुकी है और कहा कि बेगुनाहों पर आए दिन केस बुक कर रहे हैं और गुनहगारों को छूट दे रही है। बिदर डिस्ट्रिक्ट में किसानों वक्त पर सिंचाई करने को बीज नहीं मिल पा रहा है। फसल बीमा योजना को सही से बिदर सीओ ने नहीं पहुंचाया। पिछले साल भी इसी वजह से काफी नुकसान हुआ और कहा कि एनडीआरएफ और एसडीआरएफ योजना का फंड नहीं दिया गया। इसके अलावा और भी कई मुद्दों को लेकर बीजेपी डिस्ट्रिक्ट यूनिट की ओर से प्रेस कॉन्फ्रेंस की गई। इस मौके पर एक्स एमपी यूनियन मिनिस्टर भगवंत खोबा के अलावा बीजेपी लीडर्स मौजूद रहे। बीदर जिले ಪೊಲೀಸ್ ವ್ಯವಸ್ಥೆ ಅತ್ಯಂತ ದುರ್ಬಲವಾಗಿದೆ. ಅಮಾಯಕರ ಮೇಲೆ ಕೇಸನ್ನು ಹಾಕುವಂತ ಕೆಲಸ ನಡೀತಾ ಇದೆ. ನಿನ್ನೆ ಒಬ್ಬ ಇಂಜಿನಿಯರ್ ಬಿವಿಬಿ ಕಾಲೇಜ್ ಹತ್ರ, ಬಹುಶಃ ನಮ್ಮ ನಗರ ಅಧ್ಯಕ್ಷತೆಯನ್ನು ಹೋಗಿದ್ರು ಪೊಲೀಸ್ ಠಾಣೆಗೆ, ಗಾಂಧಿಗಂಜ್ ಠಾಣೆಗೆ. ನಿನ್ನೆ ಸಾಯಂಕಾಲ ಅವನು ಬೈಕ್ ಮೇಲೆ ಕಾರಲ್ಲಿ ಬರಬೇಕಾದ್ರೆ ಇಬ್ಬರು ಯುವಕರು ಅವ್ರು ಯಾರೋ ಅವ್ರ ಗಾಡಿ ಟಚ್ ಮಾಡಿದಂತ ಈ ಯುವಕನನ್ನು ಹಿಡಿದು ಥಳಿಸಿ ಅವನ ಕುತ್ತಿಗೆ ನೇರವಾಗಿ ಅವ್ರ ಕಾರಲ್ಲಿ ಇರುವಂತ ತಲವಾರುಗಳನ್ನು ತೆಗೆದುಕೊಂಡು ಅವನ ಕುತ್ತಿಗೆ ಹಚ್ಚಿದ್ದಾರೆ. ಆ ಕಾರು ಕೂಡ ಒಯ್ದು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ. के गिरी सिल्क एंड साड़ी, सेवन हेवन गोल्डन सुपर मार्ट 50% ऑफ. अनम प्रभु पैरामेसी पैरामेडिकल एंड बीसीए कॉलेज admissions are open. ಇಲ್ಲಿವರೆಗೆ ಎಫ್ಐಆರ್ ಆಗಿಲ್ಲ. ಇವತ್ತು ಯುವಕರು ತಲವಾರುಗಳನ್ನು ಇಟ್ಕೊಂಡು ಹೆಂಗ ಅಡ್ಡಾಡ್ತಾ ಇದ್ದಾರೆ ಬೀದರ್ ನಗರದಲ್ಲಿ? ಯಾಕೆಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲ. ಪೊಲೀಸರು ಅಮಾಯಕರನ್ನು ಅಂಜಿಸ್ತಾ ಇದ್ದಾರೆ, ನಿಜವಾಗಿ ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಅಂಜಿಸ್ತಾ ಇಲ್ಲ. ಇದು ಸರಿ ಹೋಗಬೇಕು. ಕಮಲ್ ನಗರ್ ವಿಷಯದಲ್ಲಿಯೂ ಕೂಡ ಈಗಾಗಲೇ ವಾತಾವರಣ ತಿಳಿಯಾಗಿದೆ. ಅಲ್ಲಿ ಯಾವುದು ಇದು ಇಲ್ಲ. ಶಾಂತಿ ಸಭೆ ಕೂಡ ಆಗಿದೆ. ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಹೋಗಲಿ ಶಾಂತಿ ಸಭೆ ಮಾಡಿದ್ದಾರೆ. ಅಲ್ಲಿ ಜನರು ಕೂಡ ಹೇಳಿದ್ದಾರೆ ನಮ್ಮ ಮಧ್ಯದಲ್ಲಿ ಯಾವುದೂ ಇದಿಲ್ಲ. ಒಂದು ವೇಳೆ ಏನಾದರೂ ಅಮಾಯಕ ಯುವಕರ ಮೇಲೆ ಅವ್ರು ಏನಾದರೂ ಕೇಸ್ಗಳನ್ನು ಮಾಡಿದ್ರು ಅಂದ್ರೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೊಡೋದಿಲ್ಲ. ವಿವಿಧ ಸಂಘಟನೆಗಳನ್ನು ತೆಗೆದುಕೊಂಡು ಇಡೀ ಜಿಲ್ಲಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅನ್ನುವಂತ ಒಂದು ವಿಷಯವನ್ನು ಇಲ್ಲಿ ತಿಳಿಸ್ತಾ, ಇವತ್ತು ರೈತರ ಜೊತೆಯಲ್ಲಿ ನಾವಿದ್ದೀವಿ. ಇಷ್ಟೇ ವಿಷಯಗಳೆಲ್ಲ ಈ ಸಲ ರೈತರಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೂಡ ಸಿಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಬೀಜ ಸಿಗ್ತಾ ಇಲ್ಲ. ಅನೇಕ ಕಡೆ ರೈತರು ಬೀಜ ಮತ್ತು ಗೊಬ್ಬರ ಸಿಗಲಾರದ ಕಡೆಂದು ಪರದಾಡ್ತಾ ಇದ್ದಾರೆ. The I School, an intelligent franchise play school by IIM Aluminum with 975 branches. Admissions open for playgroup, nursery, LKG, UKG. Knowledge Park, the creative school. Admissions are open from LKG to 10th standard. Free uniform for new admission students. ಮತ್ತು ಫಸಲ್ ಬಿಮಾ ಯೋಜನೆ ಒಂದು ಭಾಗ, ಅದು ಒಂದು ಸರಿಯಾಗಿ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ವಹಣೆ ಮಾಡಿಲ್ಲ. ಕಳೆದ ವರ್ಷ ಬೆಳೆ ಹಾನಿ ತುಂಬಾ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವ್ರ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮದ ಅಡಿ ಒಂದು ರೂಲ್ ಇದೆ. 13,500 ಮತ್ತು 28,000 ನೀರಾವರಿ ಜಮೀನಿಗೆ ಕೊಡಬೇಕು ಅಂತ 2.5 ಹೆಕ್ಟರ್ವರೆಗೆ. ಅದು 1 ಪೈಸೆ ಕೂಡ ಅವ್ರು ಕೊಡ್ಲಿಲ್ಲ. ಕೆಲವೊಂದು ರೈತರಿಗೆ 1,000, 2,000 ಕೊಟ್ಟಿದ್ರು. ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಕೊಡುವಂತ ರೈತರಿಗೆ ಕೊಡುವಂತ 6,000 ರೂಪಾಯಿ ನಮ್ಮ ರಾಜ್ಯದಲ್ಲಿಯೂ ಕೂಡ ಹಿಂದಿನ ಸರ್ಕಾರಗಳು ಕೊಡ್ತಿತ್ತು. ಇವತ್ತು ಆ ಹಣವನ್ನು ಕೂಡ ಅವ್ರು ಬಂದ್ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಆರ್ಥಿಕವಾಗಿ ಪೂರಾ ದಿವಾಳಿ ಎದ್ದಿದೆ. ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ. ನಾವಲ್ಲ, ಅವರ ಸರ್ಕಾರದ ಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಅವ್ರ ಸರ್ಕಾರದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು BR ಪಾಟೀಲ್ ಅಂತ ಒಬ್ಬ ಹಿರಿಯ ಸದಸ್ಯರು ಉಪ ಸ್ಪೀಕರ್ ಆಗಿ ಕೆಲಸ ಮಾಡಿದಂತವ್ರು, ನಮ್ಮ ಸರ್ಕಾರದಲ್ಲಿ ದುಡ್ಡು ಕೊಟ್ರೆ ಕೆಲಸ ಆಗ್ತಾ ಇದೆ, ನಂದೇ ಪತ್ರ ಒಯ್ದು ಬೇರೆಯವ್ರು ದುಡ್ಡು ಕೊಟ್ಟರು, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ದುಡ್ಡು ಕೊಟ್ರೆ ಆ ಮನೆಗಳು ಕೊಡ್ತಾ ಇದ್ದಾರೆ, ನಾನು ಮಿನಿಸ್ಟರ್ ಪತ್ರ ಬಂದ್ರೆ ಕೊಡಲ್ಲ ಅಂತ. ಆ ಮಿನಿಸ್ಟರ್ PS ಖಾಸಗಿ ವ್ಯಕ್ತಿ ಅಲ್ಲ, PS ಸರ್ಕಾರಿ ಅಧಿಕಾರಿ, ಅವನಿಗೆ ಮಾತಾಡಿದ ವಿಡಿಯೋ ಆಡಿಯೋ ವೈರಲ್ ಆಗಿದೆ ಮತ್ತು ಅವ್ರು ಸ್ವತಃ ಒಪ್ಕೊಂಡಿದ್ದಾರೆ. ಇದು ವಿಡಿಯೋ ನಾನೇ ಮಾತಾಡಿದ್ದು, ಇದು ನಿಜ ಇದೆ ಅಂತ ಹೇಳ್ತಾರೆ. ಅವ್ರು ಒಬ್ಬರೇ ಅಲ್ಲ, ನಿನ್ನ ನಾಟ್ರಾಣ ಶಾಸಕರು ವಿಠಲ್ ಕಟಕದೊಂಡ ಅವ್ರ PA ಒಬ್ರಿಗೆ ಫೋನ್ ಮುಖಾಂತರ ಹೇಳ್ತಾರೆ. ಅದು ವಿಡಿಯೋ ಆಡಿಯೋ ಕೂಡ ತಮ್ಮ Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar, Baswa Kalyan. ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬರ್ತಾ ಇದೆ. ನಮ್ಮ ಶಾಸಕರು ದುಡ್ಡು ಕೊಟ್ಟು ಮನೆಗಳನ್ನು ತಗೊಂಡು ಬಂದಿದ್ದಾರೆ, ನೀವು ದುಡ್ಡು ಕೊಟ್ಟಿದ್ರೆ ನಾವು ಅದನ್ನು ಕೊಡ್ತೀವಿ ಅನ್ನುವಂಥ ಒಂದು ವಿಷಯವನ್ನು ಹೇಳಿದ್ದಾರೆ. ಈ ರೀತಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನೋದು ಮೊದಲೆಲ್ಲ ಬ್ಲ್ಯಾಕ್ ಮನಿ ಅಂತಿದ್ರು, ಈಗ ವೈಟ್ ಮನಿ ರೂಪದಲ್ಲಿ ಅವರು ಅದು ನೇರವಾಗಿ ಭ್ರಷ್ಟಾಚಾರದಲ್ಲಿ ಇಡೀ ಸರ್ಕಾರ ತೊಡಗಿದೆ. ಇವತ್ತು ಈ ದೇಶ ಕಂಡ ಅತ್ಯಂತ ಕೆಟ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಇದೆ. ಆ ವ್ಯವಸ್ಥೆ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಇದೆ. ಅನೇಕ ಉದಾಹರಣೆಗಳಿವೆ. ಇವತ್ತು
ನಮ್ಮ ಬ್ಯಾಂಕ್ ದರೋಡೆ ಆಗಿ ವಿಷಯ ಇರ್ಬೋದು, ಇವತ್ತಿನವರೆಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಾವು ಹೋರಾಟ ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ, ನಾವು ವಿರೋಧ ಪಕ್ಷವಾಗಿ ಹೋರಾಟವನ್ನೇ ಮಾಡ್ಬೋದು, ಬೇರೆದೇನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರನ್ನ ಬದಲಾವಣೆ ಮಾಡಬೇಕು, ಅದು ಉಸ್ತುವಾರಿ ಸಚಿವರ ಕೆಲಸ ಇದೆ. ಆ ಕೆಲಸ ಕೂಡ ಆಗ್ತಾ ಇಲ್ಲ. ಇವತ್ತು ಕೇವಲ ಲೂಟಿ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಗುತ್ತೇದಾರರ ಹತ್ರ ಯಾರಿಗೆ ಗುತ್ತೇದಾರಿ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನುವಂತ ಕೆಲಸಗಳಾಗ್ತಾ ಇವೆ. ಇದನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಜನತೆ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಹಾಗೂ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇನ್ನೂ ಹದಗೆಡ್ತಾ ಹೋಗ್ತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅದರ ಬಗ್ಗೆ ನಾವು ಪಕ್ಷದಿಂದ ಹೋರಾಟ ಮಾಡ್ತೀವಿ ಅನ್ನುವಂಥ ವಿಷಯವನ್ನು ತಿಳಿಸ್ತಾ ನಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಿಗೆ ಧನ್ಯವಾದ.